ಇನ್ನು ಬೆಂಗಳೂರಿನಲ್ಲಿ ಸದ್ಯ ನಡೀತಾ ಇರುವಂತಹ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ 3ನೇ ದಿನಕ್ಕೆ ಕಾಲಿಟ್ಟಿದೆ. ಒಂದ್ ಕಡೆ ಸಚಿವ ಕೃಷ್ಣ ಬೈರೇಗೌಡ ಹಗಲು ಅಧಿಕಾರಿಗಳ ಸಭೆ ನಡೆಸಿ ಕ್ಲಾಸ್ ತೆಗೆದುಕೊಳ್ತಾ ಇದ್ರೆ, ರಾತ್ರಿ ಖುದ್ದಾಗಿ ಅವರೇ ಅಖಾಡಕ್ಕೆ ಇಳಿತಾ ಇದ್ದಾರೆ. ಅಲ್ಲಿ ರಸ್ತೆಗಿಳಿದು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸೋ ಕೆಲಸ ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಸಭೆಯಲ್ಲಿ ಶಪಥವೊಂದನ್ನು ಕೂಡ ಮಾಡಿದ್ದಾರೆ. ಏನ್ ಹಾಗಾದ್ರೆ ಕೃಷ್ಣ ಬೈರೇಗೌಡರು ಹೇಳಿರುವಂತ ಮಾತು? ಕುದುರೆ ಶಪಥ, ಬನ್ನಿ ತೋರಿಸ್ತೀವಿ. ಬೆಂಗಳೂರಿನಲ್ಲಿ ಆಪರೇಷನ್ ಕ್ಲೀನಪ್, ಕೃಷ್ಣ ಬೈರೇಗೌಡ ರೌಂಡ್ಸ್. ಹಗಲು ಜೆಸಿಬಿ ಗರ್ಜನೆ, ರಾತ್ರಿ ಆಗ್ತಿದ್ದಂತೆ ಸಚಿವರ ರಿಯಾಲಿಟಿ ಚೆಕ್. ಮುಂದುವರಿದ ಆಪರೇಷನ್ ಫುಟ್ಪಾತ್, ಅಧಿಕಾರಿಗಳಿಗೆ ಕ್ಲಾಸ್. ಕಳೆದ 2 ದಿನಗಳಿಂದ ಬೆಂಗಳೂರಿನ ಪ್ರತಿಯೊಂದು ರಸ್ತೆಯಲ್ಲೂ ಜೆಸಿಬಿ ಗರ್ಜನೆ ಪ್ರತಿಧ್ವನಿಸುತ್ತಿದೆ. ಫುಟ್ಪಾತ್ ಕಬ್ಜಾ ಮಾಡಿಕೊಂಡು ವ್ಯಾಪಾರ ಮಾಡ್ತಿದ್ದವರನ್ನ ತೆರವುಗೊಳಿಸಲಾಗ್ತಿದೆ. ಹಗಲು ಹೊತ್ತು ಜೆಸಿಬಿಗಳ ಮೂಲಕ ಫುಟ್ಪಾತ್ ಒತ್ತುವರಿ ತೆರವು ಮಾಡ್ತಿದ್ರೆ, ರಾತ್ರಿ ಆಗ್ತಿದ್ದಂತೆ ಸಚಿವ ಕೃಷ್ಣ ಬೈರೇಗೌಡ ಏರಿಯಾಗಳಿಗೆ ರೌಂಡ್ಸ್ ಹಾಕಿ ಅಧಿಕಾರಿಗಳ ಚಳಿ ಬಿಡಿಸುತ್ತಿದ್ದಾರೆ. ಇಂದು ಮತ್ತೆ ಬೆಂಗಳೂರಿನ ಜಯನಗರ ವ್ಯಾಪ್ತಿಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ನಡೆಸಲಾಯಿತು. ಬೆಂಗಳೂರು ದಕ್ಷಿಣ ನಗರ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಜೆಪಿ ನಗರ ಮುಖ್ಯ ರಸ್ತೆಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಮಾಡಲಾಯಿತು. ಇತ್ತ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಉತ್ತರಹಳ್ಳಿ ಮುಖ್ಯ ರಸ್ತೆಯಲ್ಲೂ ಫುಟ್ಪಾತ್ಗಳು ಜನರ ಓಡಾಟಕ್ಕೆ ಮುಕ್ತಗೊಳಿಸಲಾಗಿದೆ. ಮತ್ತೊಂದೆಡೆ ಜಯನಗರ 2ನೇ ಬ್ಲಾಕ್ನ ವಜ್ರಮುನಿ ರಸ್ತೆಯಲ್ಲಿ ಒತ್ತುವರಿ ತೆರವು ಮಾಡಲಾಯಿತು. ಮನೆ ಮುಂದೆ ವಾಹನ ಪಾರ್ಕಿಂಗ್ ಮಾಡಲು ನಿರ್ಮಿಸಿದ್ದ ಶೆಡ್ ತೆರವು ಮಾಡಲಾಯಿತು. ಇನ್ನು ಫುಟ್ಪಾತ್ನಲ್ಲಿ ನಿರ್ಮಾಣ ಮಾಡಿದ್ದ ಚಿಕ್ಕ ಮನೆ ಕೂಡ ತೆರವು ಮಾಡಲಾಯಿತು. ಅಲ್ಲದೆ ಮರದ ಸುತ್ತ ನಿರ್ಮಾಣ ಮಾಡಿದ್ದ ಬೃಹತ್ ಕಟ್ಟೆ ಕೂಡ ತೆರವು ಮಾಡಿದ್ರು. ಹತ್ತಿದ ಕುದುರೆಯನ್ನ ಇಳಿಯುವ ಜಾಯಮಾನ ನನ್ನದಲ್ಲ. ಇನ್ನು ಇಂದು ಬೆಳಗ್ಗೆ ಗ್ರೇಟರ್ ಬೆಂಗಳೂರು ಕಾರ್ಯಕಾರಿ ಸಮಿತಿ ಸಭೆ ನಡೆಸಲಾಯಿತು. ವಿಕಾಸಸೌಧದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಜಿಬಿಎ ಅಧಿಕಾರಿಗಳು ಭಾಗಿಯಾಗಿದ್ದರು. ಈ ಸಭೆಯಲ್ಲಿ ಮಾತನಾಡಿದ ಕೃಷ್ಣ ಬೈರೇಗೌಡ, ವಹಿಸಿಕೊಂಡ ಜವಾಬ್ದಾರಿಗೆ ನ್ಯಾಯ ಒದಗಿಸದೆ ಹತ್ತಿದ ಕುದುರೆಯನ್ನ ಇಳಿಯುವ ಜಾಯಮಾನ ನನ್ನದಲ್ಲ ಅಂದಿದ್ದಾರೆ. ಫುಟ್ಪಾತ್ ಒತ್ತುವರಿ ತೆರವಿನ ಬಗ್ಗೆ ಮಾತನಾಡಿದ ಕೃಷ್ಣ ಬೈರೇಗೌಡ, 2 ದಿನಗಳಲ್ಲಿ 141 ಕಿಲೋಮೀಟರ್ ಫುಟ್ಪಾತ್ ತೆರವು ಮಾಡಿದ್ದೇವೆ. ಟಾರ್ಗೆಟ್ ಮಾಡಿರೋದು 20% ರಸ್ತೆ ಮಾತ್ರ. 80% ರಸ್ತೆಗಳಿವೆ, ಅಲ್ಲಿ ಅವರು ಏನಾದರೂ ಮಾಡಿಕೊಳ್ಳಲಿ ಎಂದಿದ್ದಾರೆ. ಫುಟ್ಪಾತ್ ತೆರವಿಗೆ ಬಿಜೆಪಿಯವರ ವಿರೋಧದ ಬಗ್ಗೆ ಮಾತನಾಡಿದ ಸಚಿವರು, ಮಾರ್ಚ್ನಲ್ಲಿ ಬೆಂಗಳೂರು ಶಾಸಕರು ಎಂಪಿಗಳ ಸಭೆ ಕರೆದಿದ್ರು. ಅಂದು ಎಲ್ಲರೂ ಫುಟ್ಪಾತ್ ತೆರವು ಆಗಬೇಕು ಅಂತ ಹೇಳಿದ್ರು ಅಂದ್ರು. ಮೊದಲನೇ ದಿನ 76.53 ಕಿಲೋಮೀಟರ್ ಆಗಿತ್ತು. 2ನೇ ದಿನ 64.55 ಕಿಲೋಮೀಟರ್ ಆಗಿದೆ. ಸೊ ಒಟ್ಟು 141 ಕಿಲೋಮೀಟರ್ ಅಷ್ಟು ಈಗ ಮಾಡಿದ್ದೇವೆ. ಸೊ ಇನ್ನೂ ನಡೀತಾ ಇದೆ, ಮಾಡ್ತೇವೆ. ನಾವು ಟಾರ್ಗೆಟ್ ಮಾಡ್ತಾ ಇರೋದು ಬರೀ 20% ರೋಡು. ಇನ್ನ 80% ರೋಡ್ ಇದೆ. ಅಲ್ಲಿ ಅವರು ಯಾರು ಬೇಕೋ ಅಲ್ಲಿ ಹೋಗಿ ಮಾಡ್ಲಿ, ಅಲ್ಲೇನು ನಾವು ರಿಸ್ಟ್ರಿಕ್ಟ್ ಮಾಡಿಲ್ಲ. ಮುಖ್ಯ ರಸ್ತೆಗಳು ಎಲ್ಲಿ ಜನ ಓಡಾಡೋರು ಜಾಸ್ತಿ ಇದ್ದಾರೆ, ಟ್ರಾಫಿಕ್ ಜಾಸ್ತಿ ಇದೆ, ಅದನ್ನ ಮಾತ್ರ ನಾವು ಈಗ ಸದ್ಯಕ್ಕೆ ಕೈಗೆತ್ಕೊಂಡಿದ್ದೇವೆ. ಇನ್ನ 80% ರೋಡ್ ಇದೆ. ಫೋಟೋಶೂಟ್ ಸರ್ಕಾರ ಎಂದ ವಿಪಕ್ಷ ನಾಯಕ ಆರ್ ಅಶೋಕ್. ಕೃಷ್ಣ ಬೈರೇಗೌಡ ಸಿಟಿ ರೌಂಡ್ಸ್ ಬಗ್ಗೆ ವ್ಯಂಗ್ಯವಾಡಿದ ಆರ್ ಅಶೋಕ್, ಇದು ಬರೀ ಫೋಟೋಶೂಟ್ ಸರ್ಕಾರ ಅಂತ ಹೇಳಿದ್ದಾರೆ. ಬರೀ ಫೋಟೋಶೂಟ್ ಸರ್ಕಾರ. ನಮ್ಮ ಕೃಷ್ಣ ಬೈರೇಗೌಡರಂತೂ ಡೈಲಿ ಫೋಟೋ ಅಧಿಕಾರಿಗಳನ್ನ ಬೈಯೋದು, ರೀಲ್ಸ್ ಬರ್ತಾ ಇದೆ ಡೈಲಿ. ಅಂದರೆ ಕಳೆದ 3 ವರ್ಷ DK ಶಿವಕುಮಾರ್ ಇದ್ರಲ್ಲ, ಮಣ್ಣ ಮಸಿ ಏನು ಮಾಡಿಲ್ಲ ಮನುಷ್ಯ ಅಂತ, ಏನು ಮಾಡಿಲ್ಲ. ಅದು ನಾನೆಲ್ಲ ಹೇಳ್ತಾ ಇರೋದು, ಕೃಷ್ಣ ಬೈರೇಗೌಡರು ಹೇಳಿರೋದು. ಫುಟ್ಪಾತ್ ಕಬಳಿಸಿ ವ್ಯಾಪಾರ ಮಾಡ್ತಿರುವವರ ವಿರುದ್ಧ ಸಮರ ಸಾರಿರುವ ಕೃಷ್ಣ ಬೈರೇಗೌಡ ಬೆಂಗಳೂರು ಅಭಿವೃದ್ಧಿಗೆ ಪಣ ತೊಟ್ಟಂತೆ ಫುಲ್ ಆಕ್ಟಿವ್ ಆಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.